Guys, ಎಲ್ರಿಗೂ ನಮಸ್ಕಾರಗಳು ಬಾಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೋರ್ಸ್ ಅನ್ಕೊಂಡು ಪಾಪ ರಿಷಬ್ ಪಂತ್ನ ಇವತ್ತು ಸೋಸ್ ಹಾಕ್ಬಿಟ್ಟವ್ರು ಎಲ್ಲರೂ ಸೇರ್ಕೊಂಡು. ಎಲ್ಲರೂ ಅಂತಾರೆ ಒಂದು ಟ್ವೀಟು ಸಿಕ್ಕಾಪಟ್ಟೆ ಟ್ರಿಗರ್ ಆಗೋಗ್ಬಿಡಿದೆ ರಿಷಬ್ ಪಂತಿಗೆ. ಸೊ ಅವ್ರು ಟ್ವೀಟಿಗೆ ರಿಪ್ಲೈ ಕೊಡಿದ್ರೆ, ಹೂ ಆಲ್ ಸ್ಪ್ರೆಡಿಂಗ್ ದ ಫೇಕ್ ಅಪ್ಡೇಟ್ಸ್, ರೂಮರ್ಸ್ನ ಸ್ಪ್ರೆಡ್ ಮಾಡ್ತಾ ಇರೋರಿಗೆ ರಿಷಬ್ ಅಂತೂ RCBನ ಅಪ್ರೋಚ್ ಮಾಡಿದ್ರು ಅಂತ ರೂಮರ್ಸ್ನ ಸ್ವಲ್ಪ ಜನ ಸ್ಪ್ರೆಡ್ ಮಾಡ್ತಾ ಇದ್ರು. ಸ್ವಲ್ಪ ಜನ ಅಲ್ಲ, ಹೌದು ಸ್ವಲ್ಪ ಜನನೇ ಅನ್ಕೊಳ್ಳಿ. ಬರೀ ಇದೊಂದೇ ಒಂದು ಮ್ಯಾಟ್ರಿಗೆ ಮಾತ್ರ ಅಲ್ಲ ರಿಷಬ್ ಅಂತ ಹೇಳಿರೋದು. ಸೊ ಇದು ಕೂಡ ಒಂದು ಮ್ಯಾಟ್ರ್. ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಊಹಾಪೋಹಗಳು, ಸಿಕ್ಕಾಪಟ್ಟೆ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡಿದ್ರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಬರೀ ಅವ್ರ ಬಗ್ಗೆ ಮಾತ್ರ ಅಂತಲ್ಲ, ಕ್ರಿಕೆಟರ್ಸ್ ಬಗ್ಗೆ, ಕ್ರಿಕೆಟ್ ಬಗ್ಗೆನೇ ಸಿಕ್ಕಾಪಟ್ಟೆ ರೂಮರ್ಸ್ಗಳು. ದಿನ ಮ್ಯಾಟ್ರ್ ಇಲ್ಲ ಅಂತ ಅಂದರೂ ಮ್ಯಾಟ್ರ್ ಹೊಸದಾಗೆ ಕೆದಿಕೊಂಡು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಇದು ಒಂದು ಅಂತ ಹೇಳಬೇಕು. ರಿಷಬ್ ಪಂತ್ ಅವರು ಏನಕ್ಕೆ ರಿಪ್ಲೈನ ಕೊಟ್ಟಿದ್ದಾರೆ ಅಂತ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ರಿಷಬ್ ಪಂತ್ ಏನೋ ಅವರ ಮ್ಯಾನೇಜರ್ ಥ್ರೂ RCBಗೆ ಅಪ್ರೋಚ್ ಮಾಡಿದ್ರಂತೆ. RCBಲಿ ಕ್ಯಾಪ್ಟನ್ಸಿ ಪೊಸಿಷನ್ ಖಾಲಿ ಇದೆ ಅಂತ ರಿಷಬ್ ಪಂತ್ ಅವ್ರಿಗೆ ಗೊತ್ತಾಗಿತ್ತಂತೆ. ಈ ಸಲ ಫ್ಯಾಫ್ನ ಬಿಡ್ತಾರೆ, ಹೊಸ ಕ್ಯಾಪ್ಟನ್ ಹುಡುಕ್ತಾ ಇದ್ದಾರೆ, ಇಂಡಿಯನ್ ಕ್ಯಾಪ್ಟನ್ಗೆ ಹುಡುಕ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅದನ್ನು ರಿಷಬ್ ಪಂತ್ ಅನ್ಕೊಂಡ್ಬಿಟ್ಟು ಅವರ ಮ್ಯಾನೇಜರ್ ಥ್ರೂ RCB ಮ್ಯಾನೇಜ್ಮೆಂಟಿಗೆ ಅವರು ಕಾಂಟ್ಯಾಕ್ಟ್ ಮಾಡಿಸಿದ್ರಂತೆ. ನಾನು ಕ್ಯಾಪ್ಟನ್ ಆಗ್ತೀನಿ RCBಗೆ, ಸೊ ನೀವು ಫ್ಯಾಫ್ ಟು ಪ್ಲೇಸ್ನ ಆರಾಮಾಗಿ ರಿಲೀಸ್ ಮಾಡ್ಬೋದು, ನಾನು ಬರ್ತೀನಿ RCBಗೆ ಅಂತ ಹೇಳಿದ್ರಂತೆ. ಅಕಾರ್ಡಿಂಗ್ ಟು ಯಾರು ಗೊತ್ತಾ, ಇಲ್ಲಿ ಯಾರೋ ಇದನ್ನು ಗುರು ರಾಜೀವೋ ಏನೋ ಇದೆ ಅವನ ಹೆಸರು, ಒಂದು ನಿಮಿಷ ಇರಿ. ಓಕೆ, ರಾಜೀವ್ ಒಬ್ಬ ಟ್ವೀಟ್ ಮಾಡಿದ್ದಾನೆ. ಅಕಾರ್ಡಿಂಗ್ ಟು ಸೋರ್ಸ್, RCB ಸೋರ್ಸ್ ಅಂತ ಬೇರೆ ಹಾಕಿದ್ದಾನೆ. ಸೋರ್ಸ್ RCBನೇ ಅಂತೆ. ಸೊ ರಿಷಬ್ ಪಂತ್ ಇದಕ್ಕೆ ಸಿಕ್ಕಾಪಟ್ಟೆ ಟ್ರಿಗರ್ ಆಗಿ ಹೋಗ್ಬಿಟ್ಟು, ಏನು ಸೋರ್ಸು, ಏನ್ರಿ ಮೀಡಿಯಾ, ಏನ್ರಿ ಸೋರ್ಸು ನಿಮ್ದು, ಏನು ಬದನೇಕಾಯಿ ಸೋರ್ಸು, ಏನೋ ಬಾಯಿಗೆ ಬಂದಿದ್ದೆಲ್ಲ ಹಾಕ್ತೀರಾ ಕೂತ್ಕೊಂಡು, ಬರೀ ಇದೇನೋ ಫಾರ್ ದ ಫಸ್ಟ್ ಟೈಮಲ್ಲಿ ಆಗ್ತಿರೋದು ನೀವು, ದಿನ ಇದೇ ಆಗಿದೆ ನಿಮ್ಮದು. ಫಸ್ಟು ನೀವು ಆಗೋಕ್ಕಿಂತ ಮುಂಚೆ ಸೋ ಕಾಲ್ಡ್ ಸೋರ್ಸ್ ಏನಿದೆ ಅದನ್ನ ವೆರಿಫೈ ಮಾಡ್ಕೊಂಡು ಹಾಕೊಳ್ಳಿ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಏನೋ ಒಂದು ಅಡ್ಡೇಟ್ಗೆ ಒಂದು ಗುಡ್ ಡೇಟ್ ಅನ್ನೋ ಥರ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡತ್ತಾರ. ಅದು ಆ್ಯಕ್ಚುಲಿ ಇದು ಯಾವ ಥರ ಟ್ವೀಟು ಅಂದರೆ ಇದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡತ್ತಾರ ಟ್ವೀಟು. ಇದೇನಾದ್ರು ವೈರಲ್ ಆಗಿತ್ತು ಅಂತಂದ್ರೆ, ಇವಾಗ ವೈರಲ್ ಆಗಿದೆ, ಇವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಕ್ಲಾರಿಟಿ ಕೊಡೋದಂಗೆ ಏನಾದ್ರು ವೈರಲ್ ಆಗಿತ್ತು ಅಂತ ಅಂದಿದ್ರೆ, ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ ಏನೋ ವಿರಾಟ್ ಕೊಹ್ಲಿಗೆ ಇಷ್ಟ ಇಲ್ವಂತೆ ರಿಷಬ್ ಪಂತ್ RCBಗೆ ಬರೋದು. ಯಾಕಂದರೆ ಅವರು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ನ ಮಾಡ್ತಾರಂತೆ, ಇಂಡಿಯನ್ ಟೀಮಲ್ಲೂ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಮಾಡ್ತಾರಂತೆ ರಿಷಬ್ ಪಂತ್. ಜೊತೆಗೆ IPL ಕೂಡ ಮಾಡ್ತಾರಂತೆ, DCಯಲ್ಲೂ ಕೂಡ ಮಾಡ್ತಾ ಇದ್ದಾರಂತೆ. ಸೊ ಅದರಿಂದ RCBಗೆ ಬಂದ್ಬಿಟ್ರೆ ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಮಾಡ್ಬಿಡ್ತಾರಂತೆ. ಅದಕ್ಕೆ ವಿರಾಟ್ ಕೊಹ್ಲಿಗೆ ಏನೋ ಇರಿಟೇಷನ್ ಆಗುತ್ತಂತೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿನೇ ಬೇಡ ಅಂತ RCB ಮ್ಯಾನೇಜ್ಮೆಂಟಿಂದ ಅವರಿಗೆ ಹೇಳಿಸಿದಾರಂತೆ. ರಿಜೆಕ್ಟ್ ಆಗಿದ್ದಾರಂತೆ. ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಬಂದಂತ ರಿಷಬ್ ಪಂತ್ RCBಗೆ ಆಡ್ತೀನಿ ಅಂತ ರಿಜೆಕ್ಟ್ ಮಾಡಿ RCB ಇವ್ರನ್ನೇ ಕಳಿಸಿದಾರಂತೆ. ಅಲ್ಲ ಮಗ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಫೇಕ್ ರಿಪೋರ್ಟ್ ಅಂತಾನೆ. ಇದು ನಂಬೋ ಅಂತ ಮಾತಾ ಮಗ. ರಿಷಬ್ ಪಂತ್ RCBಗೆ ಬರ್ತೀನಿ ಅಂತ ಅಂದರೆ RCB ಏನಾದ್ರು ಗಮಾರ್ ನನ್ನ ಮಕ್ಕಳ, ಬೇಡ ಗುರು ನೀನು ಹೋಗು, ಬೇಕಾಗಿಲ್ಲ ಅಂತ. ಇವಾಗ ಮೊದಲೇ ನಮ್ಗೆ ವಿಕೆಟ್ ಕೀಪರ್ ಇಲ್ಲ, ವಿಕೆಟ್ ಕೀಪರ್ ಬ್ಯಾಟರು ಕ್ಯಾಪ್ಟನ್ ಮಾಡುವಂಥ ಇಂಡಿಯನ್ನ ಹುಡುಕ್ತಿದ್ದೀವಿ RCB. ಅವರೇ ಬರ್ತೀನಿ ಅಂತಾರೆ. ನಾವೇನು ತಿಕ್ಲ ಅಲ್ಲಿ ಕರ್ಕಳ್ದೆ ಉಗಿದು ಅಟ್ಟೋದಕ್ಕೆ, ಅದು ರಿಷಬ್ ಪಂತ್ ಅಂತ ಪ್ಲೇಯರ್ನ. ಸೊ ಸೀರಿಯಸ್ಲಿ ಫನಿ ಆಗಿದೆ. ಅದಕ್ಕೆ ರಿಷಬ್ ಪಂತ್ ಅವ್ರು ಏನಕ್ಕೆ ಇಲ್ಲಿ ಬೇಸಿಕಲಿ ಟ್ರಿಗರ್ ಆಗಿರೋದು ಅಂತಂದರೆ, ಸುಮಾರು ರಿಪೋರ್ಟ್ಸ್ಗಳಂತೂ ಬಂದಿದೆ. ರಿಷಬ್ ಪಂತ್ ಆ ಟೀಮ್ಗೆ ಹೋಗ್ತಾರೆ, ಈ ಟೀಮ್ಗೆ ಹೋಗ್ತಾರೆ, ಹಂಗೆ CSKಗೆ ಹೋಗ್ತಾರೆ ಅಂತೆಲ್ಲ ಬಂದಿತ್ತು ರಿಪೋರ್ಟ್ಸು. ಅದು ಹೋಗಲ್ಲ ಅಂತ ಗೊತ್ತಾಯಿತು, ರಿಟರ್ನ್ ಆಗ್ತಾರೆ ಅಂತಲೂ ಕೂಡ ಗೊತ್ತಾಯಿತು. ಬಟ್ ಆ CSKಗೆ ಹೋಗ್ತಾರೆ ಅನ್ನೋ ರಿಪೋರ್ಟಿಗೆ ಇವರೇನೋ ಟ್ರಿಗರ್ ಆಗಿಬಿಟ್ಟು ಅವರೇನೋ ರಿಪ್ಲೈ ಕೊಟ್ಟಿರಲಿಲ್ಲ, ಇಲ್ಲ ಅದು ಇದು ಅಂತ ಎಲ್ಲ. ಬಟ್ RCBಗೆ ಹೋಗ್ತಾರೆ ಅನ್ನೋದಕ್ಕೆ ಮಾತ್ರ ಏನಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ವಿರಾಟ್ ಕೊಹ್ಲಿಗೂ ರಿಷಬ್ ಪಂತ್ಗೂ ತಂದಿಡುವಂಥ ಪ್ರಯತ್ನ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಇವ್ರು ಏನೋ ಮಾಡ್ಬಿಡ್ತಾರಂತೆ, ಏನೋ ಪೊಲಿಟಿಕಲ್ ಗಿಮಿಕ್ ಮಾಡ್ಬಿಡ್ತಾರಂತೆ, ಹಂಗೆ ಹಿಂಗೆ ಅಂತೆಲ್ಲ ರೊಚ್ಚಿಗೆ ಎದ್ಬಿಟ್ಟು ಹೇಳ್ಬಿಟ್ಟಿದ್ರಂತೆ, ಅದು ಇದು ಅಂತೆಲ್ಲ. ವಿರಾಟ್ ಕೊಹ್ಲಿಗೂ ರಿಷಬ್ ಪಂತ್ಗೂ ತಂದಿಡೋ ಪ್ರಯತ್ನ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅವ್ರು ಟ್ರಿಗರ್ ಆಗಿರೋದು ಅಷ್ಟೇನೆ. ರಿಷಬ್ ಪಂತ್ ಕೇಳ್ತಾರೆ, ನನ್ನ ಮಕ್ಕಳ್ರ ನನಗೆ ಗೊತ್ತಿಲ್ವಲ್ಲ, ನಾನು ಯಾವ ಮ್ಯಾನೇಜರಿಂದ RCBನ ಅಪ್ರೋಚ್ ಮಾಡಿದ್ದು, ನನ್ನ ಮಕ್ಕಳರಲ್ಲಿ ಏನೇನೋ ಸ್ಪ್ರೆಡ್ ಮಾಡಿದ್ದೀರಾ ಕೂತ್ಕೊಂಡು ಅಂತ. ಒಟ್ಟಲ್ಲಿ ಇದಂತೂ ನಿಜ. ರಿಷಬ್ ಪಂತ್ DCಲೇನೋ ರಿಟೈನ್ ಆಗ್ತಾ ಇದ್ದಾರೆ, ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ರಿಷಬ್ ಪಂತ್ ಟ್ರಿಗರ್ ಆಗಿರೋಂಥ ನಿಜ. ಅದೇನಕ್ಕೆ ಅಂದರೆ ವಿರಾಟ್ ಕೊಹ್ಲಿಗೂ ಮತ್ತು ರಿಷಬ್ ಪಂತ್ಗೂ ತಂದಿಡುವಂಥ ಪ್ರಯತ್ನ ಆಗಿರೋದ್ರಿಂದ. ಇಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಈ ಟ್ವೀಟ್ ನೋಡಾದ್ಮೇಲೆ, ಈ ರಿಪ್ಲೈ ನೋಡಾದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾ.